ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು 6ನೇ ತರಗತಿಯ ಇತಿಹಾಸದ 2ನೇ ಪಾಠ ನಮ್ಮ ಕರ್ನಾಟಕ ಇದರ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ. ನಾವು ಕಳೆದ ತರಗತಿಗಳಲ್ಲಿ ನಮ್ಮ ಕರ್ನಾಟಕ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ 4 ವಿಭಾಗಗಳನ್ನು ಮತ್ತು ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ವಿಭಾಗದ ಅನೇಕ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ನಂತರ ಮೈಸೂರು ವಿಭಾಗದ ಕೆಲವು ಅಂಶಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಮಕ್ಕಳು, ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೈಸೂರು ವಿಭಾಗದ ಜಿಲ್ಲೆಗಳ ಸಂಕ್ಷಿಪ್ತ ಪರಿಚಯ, ನಂತರ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕಂಡುಬರುವಂಥ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಲ್ಲಿ ಕಂಡುಬರುವಂಥ ಕೃಷಿ, ಉದ್ದಿಮೆ, ಗಣ್ಯ ವ್ಯಕ್ತಿಗಳು ಮುಂತಾದ ಸಂಗತಿಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಒಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಮೈಸೂರು. ನೋಡಿ, ಇದು ಮೈಸೂರು ಅರಮನೆ. ನಮಗೆಲ್ಲರಿಗೂ ಮೈಸೂರು ಅಂದ ತಕ್ಷಣ ನೆನಪಾಗೋದು ಮೈಸೂರಿನ ಈ ಅರಮನೆ. ಯಾಕಂದರೆ ಇದು ಒಂದು ಜಗತ್ವಿಖ್ಯಾತಿ ಅರಮನೆ. ನಿಮಗೆ ಈ ಮೈಸೂರು ಅರಮನೆ ಇತಿಹಾಸ ಗೊತ್ತಾ? ಇವತ್ತು ಮೈಸೂರು ಅರಮನೆ ಇರುವಂಥ ಸ್ಥಳದಲ್ಲಿ 1897ಕ್ಕೂ ಮೊದಲು ಕಟ್ಟಿಗೆ ಅರಮನೆ ಇತ್ತು. ಆದರೆ 1897ರಲ್ಲಿ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಆ ಕಟ್ಟಿಗೆ ಅರಮನೆ ಭಾಗಶಃ ಸುಟ್ಟೋಗುತ್ತೆ. ಆಗ ಮೈಸೂರಿನ ಒಡೆಯರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಅದೇ ಜಾಗದಲ್ಲಿ ಒಂದು ಅರಮನೆ ಕಟ್ಟಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ 1987ರಲ್ಲಿ ಈ ಅರಮನೆ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ. ಇದು ಮುಗಿದಿದ್ದು 1912ರಲ್ಲಿ. ಇದಕ್ಕೆ ಒಟ್ಟು ಎಷ್ಟು ಖರ್ಚು ಮಾಡಿದೆ ಅಂದರೆ 42 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಗಿತ್ತು. ನಾವು ಮೈಸೂರನ್ನು ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳ್ತೀವಿ. ಯಾಕಂದರೆ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಇದು ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಹೊಂದಿದೆ. ಈ ನಮ್ಮ ಪ್ರಸ್ತುತ ಕರ್ನಾಟಕ ರಾಜ್ಯವನ್ನು 1973ಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತೇಳಿ ಕರೀತಾ ಇದ್ದರು. ಆದರೆ 1973ರಲ್ಲಿ ಆಗಿನ ಮುಖ್ಯಮಂತ್ರಿ ಆದಂತಹ ದೇವರಾಜ ಅರಸರವರು ಈ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದರು. ಮತ್ತೊಂದು ಪ್ರಮುಖ ಅಂಶ ಅಂದರೆ ನಮಗೆ ಮೈಸೂರು ಅಂದ ತಕ್ಷಣ ನೆನಪಾಗೋದು ಮೈಸೂರು ದಸರಾ ಉತ್ಸವ. ನಿಮ್ಗೆ ಗೊತ್ತಿರಲಿ, ಈ ಮೈಸೂರು ದಸರಾ ಉತ್ಸವವನ್ನು ಆರಂಭ ಮಾಡಿದ್ದು ವಿಜಯನಗರ ಅರಸರು. ಆದರೆ 15-16ನೇ ಶತಮಾನದಲ್ಲಿ ವಿಜಯನಗರ ಅರಸರ ಅವನತಿ ಆರಂಭವಾದ ಮೇಲೆ ಈ ದಸರಾ ಉತ್ಸವವನ್ನು ಮುಂದುವರಿಸಿದ ಯಾರು ಅಂತಂದರೆ ಅವರೇ ಮೈಸೂರು ಒಡೆಯರು. ಪ್ರತಿ ವರ್ಷ ದಸರಾ ಉತ್ಸವವನ್ನು ಈ ಮೈಸೂರಿನಲ್ಲಿ ಆಚರಣೆ ಮಾಡ್ತಾರೆ. ಈ ಉತ್ಸವದಲ್ಲಿ ಭಾರತದ ಮತ್ತು ಕರ್ನಾಟಕದ ಅನೇಕ ರೀತಿಯಾದಂತಹ ವಿಶೇಷ ಕಲೆಗಳ ಪ್ರದರ್ಶನ ಆಗುತ್ತೆ. ಮಕ್ಕಳೇ, ನೀವೆಲ್ಲರೂ ಇದನ್ನು ನೋಡಲೇಬೇಕು. ಅಂಥ ಅದ್ಭುತವಾದಂತಹ ಈ ದಸರಾ ಉತ್ಸವ. ಮುಖ್ಯವಾಗಿ ಈ ದಸರಾ ಉತ್ಸವದಲ್ಲಿ ಆನೆಯ ಮೇಲೆ ಅಂಬಾರಿಯನ್ನು ಇಟ್ಬಿಟ್ಟು ಅಂಬಾರಿಯ ಒಳಗಡೆ ಚಾಮುಂಡೇಶ್ವರಿಯನ್ನು ಕೂರಿಸಿ ಮೆರವಣಿಗೆ ನಡೆಯುತ್ತೆ. ನಿಮ್ಗೆ ಗೊತ್ತಿರಲಿ, ಈ ಅಂಬಾರಿಯನ್ನು ಬಂಗಾರದಿಂದ ಮಾಡಲ್ಪಟ್ಟಿದೆ. ಇದರ ಒಟ್ಟು ತೂಕ ಎಷ್ಟು ಗೊತ್ತಾ? 800 kg. ನೋಡಿ, ಈ ಮೈಸೂರಲ್ಲಿ ಹಲವಾರು ಬೆಟ್ಟಗಳಿವೆ. ಅದರಲ್ಲಿ ಮುಖ್ಯವಾಗಿ ಚಾಮುಂಡಿ ಬೆಟ್ಟ ಅತ್ಯಂತ ಪ್ರಸಿದ್ಧಿ. ಯಾಕಂದರೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ನೆಲೆಸಿರುವಂತಹ ಬೆಟ್ಟ ಇದು. ಹಾಗಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತಲೇ ಹೆಸರು ಬಂದಿದೆ. ನಂತರ ಆ ಚಾಮುಂಡಿ ಬೆಟ್ಟದ ಪ್ರದೇಶದಲ್ಲಿ ಒಂದು ನಂದಿ ವಿಗ್ರಹ ಇದೆ. ಇದು ಭಾರತದ 3ನೇ ಅತಿ ದೊಡ್ಡ ನಂದಿ ವಿಗ್ರಹ. ಇದನ್ನು ಕಟ್ಟಿಸಿದವರು ದೊಡ್ಡ ದೇವರಾಜ ಅರಸರವರು. ಈ ಜಿಲ್ಲೆಯ ಸೋಮನಾಥಪುರ, ತಲಕಾಡು, ಬೆಟ್ಟದೂರಿನ ಗೊಮ್ಮಟಗಿರಿಯಲ್ಲಿ ಹಲವಾರು ದೇವಾಲಯಗಳನ್ನು ನಾವು ನೋಡ್ಬೋದು. ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ಸೋಮನಾಥಪುರ ಮತ್ತು ತಲಕಾಡುಗಳಲ್ಲಿ ನಾವು ಅನೇಕ ದೇವಾಲಯಗಳನ್ನು ನೋಡ್ಬೋದು. ಇವುಗಳು ಗಂಗರ ಕಾಲಾವಧಿಯಲ್ಲಿ ನಿರ್ಮಾಣವಾದಂಥದ್ದು. ಮಕ್ಕಳು, ತಲಕಾಡಿನ ಬಗ್ಗೆ ಒಂದು ಹೇಳಿಕೆ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಯಾವುದು ಗೊತ್ತಾ? ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಒಡೆಯರಿಗೆ
ಮಕ್ಕಳಾಗದಿರಲಿ. ಇದ್ರ ಬಗ್ಗೆ ನೀವು ನಿಮ್ಮ ಶಿಕ್ಷಕರನ್ನ ಅಥವಾ ಪೋಷಕರನ್ನ ಕೇಳಿ ತಿಳ್ಕೊತೀರಲ್ವಾ. ನಂತರ ಈ ವಿಭಾಗದ ಬದನಾಹಾಳು, ಇದು ಖಾದಿ ಮತ್ತು ಗುಡಿ ಕೈಗಾರಿಕೆಗೆ ಹೆಚ್ಚು ಹೆಸರುವಾಸಿಯಾದಂತಹ ಪ್ರದೇಶ. ನಿಮ್ಗೆ ಗೊತ್ತಿರಲಿ, ನಂಜನಗೂಡು ಇದು ಮೈಸೂರಿನ ಒಂದು ಪ್ರಮುಖ ತಾಲೂಕು. ಈ ತಾಲೂಕಿನಲ್ಲಿರುವಂಥ ನಂಜುಂಡೇಶ್ವರ ದೇವಾಲಯ ಅತ್ಯಂತ ಪ್ರಸಿದ್ಧಿ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯ ಯಾವುದು ಅಂತಂದರೆ ಅದೇ ನಂಜುಂಡೇಶ್ವರ ದೇವಾಲಯ. ಈ ಒಂದು ಮೈಸೂರಿನಲ್ಲಿ ಪ್ರಸಿದ್ಧ ಮೃಗಾಲಯ ಇದೆ. ಅದು ಯಾವುದು ಅಂದರೆ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಇದನ್ನು ಸ್ಥಾಪನೆ ಮಾಡಿದ್ದು ಚಾಮರಾಜೇಂದ್ರ ಒಡೆಯರ್. ಯಾವಾಗಂದರೆ 1892ರಲ್ಲಿ. ಈ ಮೈಸೂರು ಮೃಗಾಲಯ 157 ಎಕರೆ ವಿಸ್ತಾರವಾಗಿದೆ. ಇಲ್ಲಿ ನಾವು ಹಲವಾರು ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು. ಇದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಪ್ರದೇಶ. ನೀವು ಮೈಸೂರಿಗೆ ಭೇಟಿ ಕೊಟ್ಟಾಗ ತಪ್ಪದೆ ನೀವು ಈ ಮೈಸೂರು ಝೂವನ್ನು ನೋಡಲೇಬೇಕು. ಈ ಮೈಸೂರು ಝೂವನ್ನು ನೀವು ಸುತ್ತೋದಕ್ಕೆ 4 ಕಿಲೋಮೀಟ್ರು ಓಡಾಡಬೇಕು. ಅಷ್ಟು ದೊಡ್ಡದಾದಂತಹ ಮೃಗಾಲಯ. ಮೈಸೂರಿನಲ್ಲಿ ರೈಲ್ವೆ ವಸ್ತು ಸಂಗ್ರಹಾಲಯವಿದೆ. ಈ ಸಂಗ್ರಹಾಲಯದಲ್ಲಿ ಹಲವಾರು ರೀತಿಯಾದಂತಹ ರೈಲಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಪ್ರದರ್ಶನವಿರುತ್ತೆ. ನೀವು ಅವೆಲ್ಲವುಗಳನ್ನು ನೋಡ್ಬೋದು. ಇಡೀ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಜಾನಪದ ವಸ್ತು ಸಂಗ್ರಹಾಲಯ ಇರೋದು ಈ ಮೈಸೂರು ಜಿಲ್ಲೆಯಲ್ಲಿ. ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರ ಇರುವಂಥದ್ದು ನಮ್ಮ ಮೈಸೂರಿನ ಬೈಲುಕುಪ್ಪೆಯಲ್ಲಿ. ಇಲ್ಲಿ ಬುದ್ಧನ ದೇವಾಲಯಗಳಿವೆ, ಗಮನಿಸ್ಬೋದು. ಇದು ಒಂದು ಪ್ರಮುಖ ಬುದ್ಧ ದೇವಾಲಯ. ಮೈಸೂರು ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಚಾಮರಾಜನಗರ ಜಿಲ್ಲೆ. ನೀವು ನೋಡ್ಬೋದು, ಇದೇ ಚಾಮರಾಜನಗರ ಜಿಲ್ಲೆ. ಈ ಚಾಮರಾಜನಗರವನ್ನು ಪ್ರಾಚೀನ ಕಾಲದಲ್ಲಿ ಅರಿಕುಠಾರ ಅಂತೇಳಿ ಕರೀತಾರೆ. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದಾಗ ಅವರು ತಮ್ಮ ತಂದೆಯಾದಂತಹ ಚಾಮರಾಜ ಒಡೆಯರ್ ಅವರ ನೆನಪಿಗೋಸ್ಕರ ಈ ಪ್ರದೇಶವನ್ನು ಚಾಮರಾಜನಗರ ಅಂಥೇಳಿ ನಾಮಕರಣ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ಚಾಮರಾಜನಗರದಲ್ಲಿ ಒಂದು ಪ್ರಖ್ಯಾತ ದೇವಾಲಯವಿದೆ. ಅದು ಯಾವುದಂದರೆ ಅದೇ ಚಾಮರಾಜೇಶ್ವರಿ ದೇವಾಲಯ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಇಪ್ಪುನೇರಳೆ ಸೊಪ್ಪು ಕೃಷಿಗೆ ಅತಿ ಉಪಯುಕ್ತ. ಅಷ್ಟೇ ಅಲ್ಲ, ರೇಷ್ಮೆಗೂಡು ಉತ್ಪಾದನೆಗೆ ಇದು ಹೆಸರುವಾಸಿಯಾಗಿರುವಂತಹ ಒಂದು ಪ್ರದೇಶ. ನಿಮ್ಗೆ ಗೊತ್ತಿರಲಿ ನೋಡಿ, ರೇಷ್ಮೆ ತನ್ನ ಒಂದು ಬಲೆಯನ್ನು ತಾನೇ ಸುತ್ತಕೊಂಡು ಮರಣ ಹೊಂದುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶಗಳಲ್ಲಿ ರೇಷ್ಮೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳನ್ನು ನಾವು ನೋಡ್ಬೋದು. ಈ ಜಿಲ್ಲೆಯ ಕೊಳ್ಳೇಗಾಲವು ರೇಷ್ಮೆ ನೇಯ್ಗೆಗೆ ಅತ್ಯಂತ ಹೆಚ್ಚು ಹೆಸರುವಾಸಿಯಾದಂತಹ ಒಂದು ತಾಲೂಕು. ಈ ಒಂದು ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನವಿದೆ. ಅದು ಯಾವುದು ಗೊತ್ತಾ? ಅದೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ಉದ್ಯಾನವನದಲ್ಲಿ ನಾವು ಆನೆ, ಹುಲಿ, ಚಿರತೆ, ಅನೇಕ ರೀತಿಯಾದಂತಹ ವನ್ಯ ಮೃಗಗಳನ್ನು ನಾವು ನೋಡ್ಬೋದು. ಇಲ್ಲಿ ನೀವು ಸಫಾರಿ ಕೂಡ ಹೋಗ್ಬೋದು. ನೀವೇನಾದರೂ ಶಾಲಾ ಪ್ರವಾಸಕ್ಕೆ ಕೊಂಡಾಗ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ನೀವು ಭೇಟಿ ನೀಡಬಹುದು. ಈ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಂದು ವನ್ಯಮೃಗಧಾಮ ಇದೆ. ಅದೇ ಬಿಳಿಗಿರಿ ರಂಗನ ಬೆಟ್ಟ ವನ್ಯಮೃಗ ಧಾಮ. ಈ ಒಂದು ಧಾಮ ಯಾವುದಕ್ಕೆ ಫೇಮಸ್ ಅಂದರೆ ಆನೆಗಳಿಗೆ ಫೇಮಸ್ಸು. ಇದು ಆನೆಗಳ ಪ್ರಮುಖ ವಾಸಸ್ಥಳವಾಗಿದೆ. ಈ ಜಿಲ್ಲೆಯ ಮಲೈ ಮಹದೇಶ್ವರ, ಹಿಮವದ್ ಗೋಪಾಲ್ ಸ್ವಾಮಿ ದೇವಸ್ಥಾನಗಳು ಪ್ರಸಿದ್ಧ ದೇವಾಲಯಗಳು. ನಿಮ್ಗೆ ಗೊತ್ತಾ ಮಕ್ಕಳೇ, ಮಲೈ ಮಹದೇಶ್ವರದ ಬಗ್ಗೆ ಒಂದು ಪ್ರಖ್ಯಾತ ಜನಪದ ಗೀತೆ ಇದೆ. ಅದು ಯಾವುದಂತ ನೀವು ಸಂಗ್ರಹ ಮಾಡಬೇಕು. ಮುಂದುವರೆದು ಈ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಬಿಳಿಗಿರಿ ರಂಗನ ದೇವಾಲಯವಿದೆ. ಅದೇ ರೀತಿಯಾಗಿ ಹರದನಹಳ್ಳಿಯಲ್ಲಿ ಲಿಂಗಾಯತ ಸಾಧಕರ ಗದ್ದುಗೆ ಇದೆ. ಚಿಕ್ಕಲ್ಲೂರಿನಲ್ಲಿ ಸಿದ್ದಪ್ಪಾಜಿ ಅವರ ಗದ್ದುಗೆ ಇದೆ. ಸಿದ್ದಪ್ಪಾಜಿ ಬಗ್ಗೆ ಒಂದು ಪ್ರಸಿದ್ಧ ಗೀತೆ ಇದೆ, ಅದನ್ನು ನೀವು ಸಂಗ್ರಹಿಸಬೇಕು. ಅದೇ ರೀತಿಯಾಗಿ ಸತ್ತೆಗಾಲ ಅನ್ನುವಂಥ ಸ್ಥಳದಲ್ಲಿ ಪ್ರಸಿದ್ಧ ಬಂಡಳ್ಳಿ ದರ್ಗವಿದೆ. ಮಕ್ಕಳೇ, ಎಷ್ಟು ಚೆನ್ನಾಗಿದೆಯಲ್ಲ ಚಿತ್ರ. ಇದು ಕಾವೇರಿ ನದಿ ಸೃಷ್ಟಿ ಮಾಡಿರುವಂತಹ ಹೊಗೆನಕಲ್ ಜಲಪಾತ. ಇದು ಒಂದು ಪ್ರಸಿದ್ಧವಾದಂತಹ ಜಲಪಾತ. ಇದನ್ನು ನೀವು ನೋಡಲೇಬೇಕು, ಅಷ್ಟು ಅದ್ಭುತವಾದಂತಹ ಜಲಪಾತ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಹಾಸನ ಜಿಲ್ಲೆ. ಗಮನಿಸ್ಬೋದು, ಇದೇ ಹಾಸನ ಜಿಲ್ಲೆ. ಈ ಜಿಲ್ಲೆಗೆ ಹಾಸನ ಅಂತೇಳಿ ಯಾಕೆ ಹೆಸರು ಬಂತು ಅಂದರೆ ಈ ಒಂದು ಪ್ರದೇಶದಲ್ಲಿ ನೆಲೆಸಿರುವಂತಹ ಹಾಸನಾಂಬ ದೇವಿ. ನೋಡಿ, ಇದು ಹಾಸನಾಂಬ ದೇವಾಲಯದ ಚಿತ್ರ. ಈ ದೇವಾಲಯದ
ವಿಶೇಷತೆ ಗೊತ್ತಾ ನಿಮಗೆ? ಈ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ವರ್ಷಕ್ಕೆ ಕೇವಲ 1 ಬಾರಿ ಮಾತ್ರ ತೆರೆಯಲಾಗುತ್ತದೆ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಈ ಪ್ರದೇಶಗಳನ್ನು ಆಳ್ವಿಕೆ ಮಾಡಿದ ಯಾರು ಅಂತಂದರೆ ಅವರೇ ಹೊಯ್ಸಳರು. ಹೊಯ್ಸಳರು ತಮ್ಮ ಅವಧಿಯಲ್ಲಿ ಅನೇಕ ವಾಸ್ತುಶಿಲ್ಪಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಎಗಚಿ ನದಿ ದಂಡೆಯ ಮೇಲಿರುವಂತಹ ಬೇಲೂರಿನಲ್ಲಿರುವಂತಹ ಪ್ರಸಿದ್ಧ ಚೆನ್ನಕೇಶವ ದೇವಾಲಯ ಇದೆ. ಚೆನ್ನಕೇಶವ ದೇವಾಲಯ, ಇದನ್ನು ವೇಲಾಪುರಿ ಅಂತ ಹೇಳಿ ಕರೀತಾ ಇದ್ರು. ಈ ಚೆನ್ನಕೇಶವ ದೇವಾಲಯದಲ್ಲಿ ಅನೇಕ ರೀತಿಯಾದಂತಹ ಶಿಲಾ ಬಾಲಕಿಯರನ್ನು ನಾವು ನೋಡ್ಬೋದು. ಈ ಚಿತ್ರಗಳನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಇದು ಒಳಗೊಂಡಿದೆ. ಇದೆ ಕುಸುರಿ ಕೆತ್ತನೆ. ಹಾಗಾಗಿ ಈ ಪ್ರದೇಶದ ಬೇಲೂರು ಮತ್ತು ಹಳೆಬೀಡು ಕುಸುರಿ ಕೆತ್ತನೆಯ ದೇವಾಲಯಗಳಿಗೆ ಹೆಚ್ಚು ಪ್ರಸಿದ್ಧಿ. ಈ ಜಿಲ್ಲೆಯ ಮತ್ತೊಂದು ಪ್ರಸಿದ್ಧ ಸ್ಥಳ ಯಾವುದು ಅಂದರೆ ಹಳೆಬೀಡು. ಹಳೆಬೀಡಿನಲ್ಲಿ ಕೇದಾರೇಶ್ವರ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳಿವೆ. ನಿಮ್ಗೆ ಗೊತ್ತಿರಲಿ, ಈ ದೇವಾಲಯಗಳನ್ನು ರಚನೆ ಮಾಡಿದ್ದು 1000 ವರ್ಷಗಳ ಹಿಂದೆ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಚರಿತ್ರೆಯನ್ನು ಹೊಂದಿದೆ. ಈ ಹಳೆಬೀಡನ್ನು ಮೊದಲು ದ್ವಾರ ಸಮುದ್ರ ಅಂತ ಹೇಳಿ ಕರಿತಾ ಇದ್ರು. ಈ ಹಾಸನ ಜಿಲ್ಲೆಯಲ್ಲಿ ಜೈನ ಕಾಶಿ ಅಂತ ಕರೆಸಿಕೊಳ್ಳುವಂಥ ಶ್ರವಣಬೆಳಗೊಳ ಇದೆ. ಈ ಶ್ರವಣಬೆಳಗೊಳದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ಏಕಶಿಲಾ ಮೂರ್ತಿ ಯಾವುದು ಅಂದರೆ ಅದೇ ಬಾಹುಬಲಿ ಮೂರ್ತಿ. ಇದನ್ನು 1000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ. ಇದರ ಒಟ್ಟು ಎತ್ತರ ಎಷ್ಟು ಅಂದರೆ 58 ಅಡಿಗಳು. ಮಕ್ಕಳು ನಿಮಗೆ ಗೊತ್ತಿರಲಿ, ಕರ್ನಾಟಕ ಸರ್ಕಾರ ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕವನ್ನು ನಡೆಸುತ್ತೆ. ಈ ಹಾಸನ ಜಿಲ್ಲೆ ಅನೇಕ ರೀತಿಯಾದಂತಹ ಕಣಿವೆ ಮಾರ್ಗಗಳನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನಾವು ನೋಡ್ಬೋದು. ಈ ಪ್ರಕೃತಿ ಸೌಂದರ್ಯಗಳ ನಡುವೆಯೇ ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ರೀತಿಯಾಗಿ ಒಟ್ಟು 58 ಸುರಂಗಗಳನ್ನು ನಾವು ಈ ಹಾಸನ ಮತ್ತು ಮಂಗಳೂರು ನಡುವೆ ನೋಡ್ಬೋದು. ಭಾರತ ದೇಶದ ಪ್ರಧಾನಿಯಾಗಿದ್ದ ಏಕೈಕ ಕರ್ನಾಟಕದ ರಾಜಕೀಯ ಧುರೀಣ ಯಾರು ಅಂದರೆ ಅವರೇ ಶ್ರೀ HD ದೇವೇಗೌಡರು. ಇವರು ಕರ್ನಾಟಕದ ಹಾಸನ ಜಿಲ್ಲೆಯವರು. ಈ ಒಂದು ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಅಂದ ತಕ್ಷಣ ನೆನಪಾಗೋದು ನಮಗೆ ಕಾಫಿ. ಈ ಜಿಲ್ಲೆಯಲ್ಲಿ ಒಂದು ದೇವಾಲಯವಿದೆ. ಅದು ಯಾವುದು ಅಂದರೆ ಆದಿಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟಂತಹ ಶಾರದಾದೇವಿ ದೇವಾಲಯ. ಇದಿರೋದು ಶೃಂಗೇರಿಯಲ್ಲಿ. ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಭಾರತದ ಪೂರ್ವ, ಪಶ್ಚಿಮ, ಉತ್ತರ ಭಾಗದಲ್ಲಿ 4 ಪ್ರಮುಖ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಅದರಲ್ಲಿ ಒಡಿಶಾದಲ್ಲಿ ಗೋವರ್ಧನ್ ಮಠ, ಗುಜರಾತ್ನಲ್ಲಿ ದ್ವಾರಕಾ ಮಠ, ಉತ್ತರಾಖಂಡಲ್ಲಿ ಜ್ಯೋತಿರ್ಮಠ, ದಕ್ಷಿಣ ಭಾಗದಲ್ಲಿ ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾದೇವಿಯ ಶಾರದಾ ಪೀಠವನ್ನು ಅವರು ಸ್ಥಾಪನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ಅಂದರೆ ಹಲವು ಧರ್ಮಗಳ ನೆಲೆಬೀಡು. ಹಾಗಾಗಿ ಇಲ್ಲಿ ಒಂದು ಪ್ರಸಿದ್ಧ ಜಾಮಿಯಾ ಮಸೀದಿ ಇದೆ. ಇಲ್ಲಿ ಮುಸ್ಲಿಮರ ಪ್ರಾರ್ಥನೆಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಸೆಂಟ್ ಆಂಡ್ರ್ಯೂಸ್ ಚರ್ಚ್ ಈ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಅಂದ ತಕ್ಷಣ ನೆನಪಾಗೋದು ಅಲ್ಲಿರುವಂಥ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯ. ಯಾಕಂದರೆ ಇದು ಮಲೆನಾಡಿನಲ್ಲಿ ಕಂಡುಬರುವಂಥ ಒಂದು ಜಿಲ್ಲೆ. ಈ ಚಿಕ್ಕಮಗಳೂರು ನಗರವು ಸಮುದ್ರ ಮಟ್ಟದಿಂದ 1034 ಮೀಟರ್ ಎತ್ತರದಲ್ಲಿದೆ. ಹಾಗಾಗಿ ಅದ್ಭುತವಾದಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಸವಿಬೋದು. ಇಲ್ಲಿ ಸದಾ ತಂಪಾಗಿರುವಂಥ ಹವಾಮಾನ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇದು ಪಶ್ಚಿಮ ಘಟ್ಟಗಳ ಒಂದು ಪ್ರಮುಖ ಜಿಲ್ಲೆ ಆಗಿರೋದ್ರಿಂದ ನಾವು ದಟ್ಟವಾದಂತಹ ಅರಣ್ಯ ಪ್ರದೇಶಗಳನ್ನು ನೋಡ್ಬೋದು. ಅರಣ್ಯ ಪ್ರದೇಶಗಳಲ್ಲಿ ನಾವು ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡ್ಬೋದು. ಈ ಜಿಲ್ಲೆಯಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಯಾವುದು ಅಂದರೆ ಅದೇ ಭದ್ರಾ ನದಿ. ಈ ಭದ್ರಾ ನದಿಯ ಬಯಲಿನಲ್ಲಿ ಅನೇಕ ಪ್ರಾಣಿಗಳನ್ನು ನಾವು ನೋಡ್ಬೋದು. ಹಾಗಾಗಿ ಭಾರತ ಸರ್ಕಾರ ಭದ್ರಾ ವನ್ಯಮೃಗ ಧಾಮವನ್ನು ಇಲ್ಲಿ ಸ್ಥಾಪನೆ ಮಾಡಿದೆ 1951ರಲ್ಲಿ. ಈ ಜಿಲ್ಲೆಯಲ್ಲಿ ಉಳಿವಿ ಪಕ್ಷಿಧಾಮ ಕಂಡುಬರುತ್ತೆ. ಈ ಪಕ್ಷಿಧಾಮದಲ್ಲಿ ಸಾವಿರಾರು ಪಕ್ಷಿಗಳನ್ನು ನಾವು ನೋಡ್ಬೋದು. ಮತ್ತೊಂದು ವಿಶೇಷತೆ ಅಂದರೆ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬಂದು ಇಲ್ಲಿ ನೆಲೆಸ್ತವೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಮತ್ತೊಂದು ಪ್ರಮುಖ ಪ್ರದೇಶ ಯಾವುದು ಅಂದರೆ ಅದೇ ಕೆಮ್ಮಣ್ಣಗುಂಡಿ. ಇದು ಹಚ್ಚ ಹಸಿರಿನಿಂದ ಕೂಡಿರುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳನ್ನು
ಹೊಂದಿದೆ. ನಿತ್ಯ ಹರಿದ್ವರ್ಣ ಅಂದರೆ ಏನು ಅಂತ ನಿಮಗೆ ಗೊತ್ತಲ್ವಾ? ಎಸ್, ಹಾಗಂದರೆ ವರ್ಷದಲ್ಲಿ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರದೇಶ ಅಂತೇಳಿ ನಾವು ನೋಡ್ಬೋದು. ನಿತ್ಯ ಅಂದರೆ ಪ್ರತಿದಿನ ಹಸಿರಿನಿಂದ ಕೂಡಿರುವಂತಹ ಪ್ರದೇಶ. ನೀವು ನೋಡಿದರೆ ಇಲ್ಲಿ ಈ ರೀತಿಯಂಥ ದೊಡ್ಡ ದೊಡ್ಡ ಮರಗಳನ್ನು ನೀವು ಇಲ್ಲಿ ಕಾಣಬಹುದು. ಈ ಜಿಲ್ಲೆಯಲ್ಲಿ ಹಲವಾರು ಜಲಪಾತಗಳು ಕಂಡುಬರ್ತವೆ. ಅದರಲ್ಲಿ ಅಬ್ಬೆ ಜಲಪಾತ ಅತ್ಯಂತ ಪ್ರಮುಖವಾದಂತಹ ಜಲಪಾತ. ಕಲ್ಲತ್ಗಿರಿ ಮತ್ತೊಂದು ಪ್ರಕೃತಿ ಸೌಂದರ್ಯ ಹೊಂದಿರುವಂತಹ ರಮ್ಯ ತಾಣ. ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅನೇಕ ಪ್ರಸಿದ್ಧಿ ಪ್ರವಾಸಿ ತಾಣಗಳನ್ನು ನಾವು ನೋಡ್ಬೋದು. ಈ ಪ್ರದೇಶಗಳಲ್ಲಿ 1500ಕ್ಕಿಂತ ಹೆಚ್ಚು ಗುಲಾಬಿ ಹೂವಿನ ತೋಟಗಳನ್ನು ನಾವು ನೋಡ್ಬೋದು. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧ ಗಿರಿ ಯಾವುದಂದರೆ ಅದೇ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಗಿರಿ ಶಿಖರ ಯಾವುದು ಅಂದರೆ ಅದೇ ಮುಳ್ಳಯ್ಯನಗಿರಿ ಶಿಖರ. ಇದು 1913 ಮೀಟರ್ ಎತ್ತರವಿದೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಚಂದ್ರದ್ರೋಣ ಪರ್ವತ ಅತ್ಯಂತ ಹೆಸರುವಾಸಿ. ಈ ಪ್ರದೇಶದಲ್ಲಿ ಬಾಬಾ ಬುಡನ್ ಅನ್ನುವಂತಹ ವ್ಯಕ್ತಿ ಇಲ್ಲಿಗೆ ಬಂದು ಕಾಫಿಯನ್ನು ಬೆಳೆಯೋದಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಇದನ್ನು ಬಾಬಾ ಬುಡನ್ ಗಿರಿ ಅಂತ ಹೇಳಿ ಕೂಡ ಕರೀತಾರೆ. ಸೂಫಿ ಸಂತ ಬಾಬಾ ಬುಡನ್ ದರ್ಗಾ ಕೂಡ ಇಲ್ಲಿ ಇದೆ. ಇವರೇ ಭಾರತಕ್ಕೆ ಕಾಫಿಯನ್ನು ಪರಿಚಯ ಮಾಡಿದವರು. ಬಾಬಾ ಬುಡನ್ ಗಿರಿಯಲ್ಲಿ ಒಂದು ದರ್ಗಾ ಇದೆ. ಈ ದರ್ಗಾ ಹಿಂದೂಗಳಿಗೂ ಮತ್ತು ಮುಸ್ಲಿಮರಿಗೂ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಗವಿ ಇದೆ, ಅಲ್ಲಿ ದತ್ತಾತ್ರೇಯ ಪೀಠವಿದೆ. ಕನ್ನಡದ ಪ್ರಸಿದ್ಧ ಕವಿ ಯಾರು ಅಂದರೆ ಲಕ್ಷ್ಮೀಶ. ಇವರು ಹುಟ್ಟಿದ್ದು ಈ ಜಿಲ್ಲೆಯ ದೇವನೂರಿನಲ್ಲಿ. ಈ ಲಕ್ಷ್ಮೀಶ ಕವಿ ಒಂದು ಮಹಾಕೃತಿ ಬರೀತಾರೆ. ಅದು ಯಾವುದು ಅಂದರೆ ಜೈಮಿನಿ ಭಾರತ. ಇದೆ ಜೈಮಿನಿ ಭಾರತದ ಒಂದು ಚಿತ್ರ. ಈ ಜಿಲ್ಲೆ ಪಶ್ಚಿಮ ಘಟ್ಟದ ಒಂದು ಪ್ರದೇಶ. ಹಾಗಾಗಿ ಅನೇಕ ನದಿಗಳು ಇಲ್ಲಿ ಹುಟ್ಟುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ತುಂಗಾಭದ್ರಾ, ಹೇಮಾವತಿ, ನೇತ್ರಾವತಿ ಮತ್ತು ವೇದಾವತಿ. ನಿಮ್ಗೆ ಗೊತ್ತಿರಲಿ, ಧರ್ಮಸ್ಥಳ ಇರೋದು ನೇತ್ರಾವತಿ ನದಿಯ ದಡದ ಮೇಲೆ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಮಂಡ್ಯ ಜಿಲ್ಲೆ. ನೀವು ಗಮನಿಸ್ಬೋದು, ಚಿತ್ರದಲ್ಲಿ ಇದೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆಯನ್ನು ಮೈಸೂರನ್ನು ಬೇರ್ಪಡಿಸಿ 1938ರಲ್ಲಿ ರಚನೆ ಮಾಡಲಾಯಿತು. ಈ ಪ್ರದೇಶಕ್ಕೆ ಮಂಡ್ಯ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂದರೆ, ಮಾಂಡವ್ಯ ಅನ್ನುವಂಥ ಋಷಿ ಅನೇಕ ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡ್ತಾರೆ. ಹಾಗಾಗಿ ಮಂಡ್ಯ ಅನ್ನುವಂಥ ಹೆಸರು ಬಂತು. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಸಿದ್ಧ ಚಾರಿತ್ರಿಕ ಮತ್ತು ಧಾರ್ಮಿಕ ಕ್ಷೇತ್ರ ಯಾವುದು ಅಂದರೆ ಅದೇ ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣ ಇರುವುದು ಕಾವೇರಿ ನದಿಯ ದಂಡೆಯ ಮೇಲೆ. ಶ್ರೀರಂಗಪಟ್ಟಣದ ಆರಾಧ್ಯ ದೈವ ಯಾವುದು ಅಂದರೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಕರ್ನಾಟಕದ ಜೀವನದಿ ಯಾವುದು ಅಂದರೆ ಕಾವೇರಿ ನದಿ. ಈ ಕಾವೇರಿ ನದಿ ಒಟ್ಟು 3 ದ್ವೀಪಗಳನ್ನು ಸೃಷ್ಟಿ ಮಾಡುತ್ತೆ. ಆ 3 ದ್ವೀಪಗಳಲ್ಲಿ 3 ಶ್ರೀರಂಗನಾಥ ಸ್ವಾಮಿ ದೇವಾಲಯಗಳಿವೆ. ಮೊದಲನೇ ದ್ವೀಪ ಯಾವುದು ಅಂದರೆ ಅದೇ ಶ್ರೀರಂಗಪಟ್ಟಣ. ಇಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಾಲಯವಿದೆ. ಎರಡನೇ ದ್ವೀಪ ಯಾವುದು ಅಂದರೆ ಶಿವನ ಸಮುದ್ರ. ಇಲ್ಲಿ ಕೂಡ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇದೆ. ಮೂರನೇ ದ್ವೀಪ ಯಾವುದು ಅಂದರೆ ಅದೇ ತಮಿಳುನಾಡಿನಲ್ಲಿರುವಂತಹ ಶ್ರೀರಂಗಂ. ಇಲ್ಲಿ ಕೂಡ ಶ್ರೀರಂಗನಾಥ ಸ್ವಾಮಿ ದೇವಾಲಯವಿದೆ. ಹಾಗಾಗಿ ಮೊದಲನೇದನ್ನು ಆದಿರಂಗ, ಎರಡನೇದನ್ನು ಮಧ್ಯರಂಗ, ಮೂರನೇದನ್ನು ಅಂತ್ಯರಂಗ ಅಂಥೇಳಿ ಕರೀತಾರೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಬಸದಿ ಯಾವುದು ಅಂದರೆ ಅದೇ ಜೈನರ ಮೊದಲ ತೀರ್ಥಂಕರ ಆದಿನಾಥ ತೀರ್ಥಂಕರರ ಬಸದಿ. ಅಷ್ಟೇ ಅಲ್ಲ, ಮುಸ್ಲಿಮರ ಒಂದು ಪ್ರಸಿದ್ಧ ಮಸೀದಿ ಯಾವುದು ಅಂದರೆ ಅದೇ ಜುಮ್ಮಾ ಮಸೀದಿ. ಇದು ಶ್ರೀರಂಗಪಟ್ಟಣದಲ್ಲಿರುವಂತಹ ಗಂಜಾಮ್ ಅನ್ನುವಂಥ ಸ್ಥಳದಲ್ಲಿ ಕಂಡುಬರುವಂತಹ ಫ್ರೆಂಚ್ ಪ್ರವಾಸಿ ಅಬ್ಬೆ ದುಬಾಯಿ ಕಟ್ಟಿಸಿದಂತಹ ಚರ್ಚ್. ನಿಮಗೆಲ್ಲ ಗೊತ್ತಿದೆ, ಈ ಮೈಸೂರನ್ನು ಅಥವಾ ಶ್ರೀರಂಗಪಟ್ಟಣವನ್ನು ಹಲವಾರು ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದರು. ಟಿಪ್ಪು ಸುಲ್ತಾನ್ ತನ್ನ ಆಡಳಿತ ಅವಧಿಯಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ಒಂದು ಅರಮನೆ ಕಟ್ಟಿಸ್ತಾರೆ. ಅದೇ ಬೇಸಿಗೆ ಅರಮನೆ ದರ್ಯಾ ದೌಲತ್. ಇದೇ ದರ್ಯಾ ದೌಲತ್. ಇದೊಂದು ಅತ್ಯಂತ ಆಕರ್ಷಣೀಯವಾದಂತಹ ಅರಮನೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪಕ್ಷಿಧಾಮ ಯಾವುದು ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ಇಲ್ಲಿ ನೀವು 1000ಕ್ಕಿಂತ ಹೆಚ್ಚು ಪಕ್ಷಿಗಳನ್ನು ನೋಡ್ಬೋದು.
ಮಕ್ಕಳೇ, ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಜಲಪಾತಗಳು ಯಾವುವು ಅಂತಂದರೆ ಅವೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು. ಇವಿರೋದು ಶಿವನ ಸಮುದ್ರದಲ್ಲಿ. ಈ ಜಿಲ್ಲೆಯ ಹಲವಾರು ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆದಿಚುಂಚನಗಿರಿ ಮಠ ಅನೇಕ ಶಾಲೆಗಳನ್ನು, ಕಾಲೇಜುಗಳನ್ನು ಮತ್ತು ತಾಂತ್ರಿಕ ಶಿಕ್ಷಣ ಕೇಂದ್ರಗಳನ್ನು ತೆರೆದುಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲ, 1854ರಲ್ಲಿ ಸ್ಥಾಪನೆಯಾಗಿರುವಂತಹ ಸಂಸ್ಕೃತ ಪಾಠಶಾಲೆ ಇದೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪರಕಾಲ ಮಠ, ಅಹೋಬಲ ಮಠ, ಯತಿರಾಜ ಮಠಗಳು ಕೂಡ ಅನೇಕ ರೀತಿಯಾದಂತಹ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಲವಾರು ಸೇವೆಗಳನ್ನು ಮಾಡ್ತಾ ಇವೆ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಈ ಜಿಲ್ಲೆಯಲ್ಲಿ ಹರಿಯುವಂಥ ಪ್ರಮುಖ ನದಿ ಯಾವುದು ಅಂದರೆ ಅದೇ ಕಾವೇರಿ ನದಿ. ಈ ಕಾವೇರಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದು ಯಾವುದು ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟು. ಇದನ್ನು ಆರಂಭ ಮಾಡಿದ್ದು ಆಗಿನ ಮೈಸೂರಿನ ಒಡೆಯರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾವ ವರ್ಷ ಅಂದರೆ 1911ರಲ್ಲಿ. ನಿಮಗೆ ಗೊತ್ತಿರಲಿ, ಮೈಸೂರು ಮಹಾರಾಜರು ತಮ್ಮ ಬಂಗಾರವನ್ನು ಅಡವಿಟ್ಬಿಟ್ಟು ದುಡ್ಡನ್ನು ತಂದು ಈ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾರೆ. ಇದನ್ನು ಪೂರ್ಣಗೊಳಿಸಿದ್ದು 1932ರಲ್ಲಿ. ಈ ಅಣೆಕಟ್ಟು ನಿರ್ಮಾಣವಾಗಲಿಕ್ಕೆ ಮಾರ್ಗದರ್ಶನ ನೀಡಿದಂಥ ಪ್ರಮುಖ ಎಂಜಿನಿಯರ್ ಯಾರು ಅಂತಂದರೆ ಅವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆನಪಿಗೋಸ್ಕರ ಇದನ್ನು ಕೃಷ್ಣರಾಜಸಾಗರ ಅಂತೇಳಿ ನಾಮಕರಣ ಮಾಡಲಾಗಿದೆ. ಇದು ಬೆಂಗಳೂರು, ಮೈಸೂರು ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು, ಅಷ್ಟೇ ಅಲ್ಲದೆ ಕೃಷಿ ಪ್ರದೇಶಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸ್ತಾ ಇದೆ. ಇದೇ ಕಾವೇರಿ ನದಿಗೆ ತಮಿಳುನಾಡಿನಲ್ಲಿ ಸೇಲಂ ಅನ್ನುವಂತಹ ಸ್ಥಳದ ಬಳಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದು ಯಾವುದು ಅಂದರೆ ಮೆಟ್ಟೂರು ಅಣೆಕಟ್ಟು. ಇದೇ ಸರ್ ಎಂ ವಿಶ್ವೇಶ್ವರಯ್ಯನವರ ಚಿತ್ರ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಚಿತ್ರ. ಈ KRS ಅಣೆಕಟ್ಟಿನ ಮುಂಭಾಗದಲ್ಲಿ ಒಂದು ಉದ್ಯಾನವಿದೆ. ಅದು ಯಾವುದು ಅಂದರೆ ಬೃಂದಾವನ ಉದ್ಯಾನವನ. ಇದನ್ನು ಪೂರ್ಣಗೊಳಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್, ಆಗಿನ ದಿವಾನರು. ಈ ಜಿಲ್ಲೆಯಲ್ಲಿ ಕಾವೇರಿ ನದಿ ಹರಿಯುವುದರಿಂದ ಹೆಚ್ಚು ಕೃಷಿಯ ಅಭಿವೃದ್ಧಿಯನ್ನು ನಾವು ನೋಡ್ಬೋದು. 1951ರಲ್ಲಿ ಭಾರತ ಸರ್ಕಾರ ಕೃಷಿ ಸಂಶೋಧನಾ ಕೇಂದ್ರವನ್ನು ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದೆ. ಜೊತೆಗೆ ಶಿವಳ್ಳಿ ಅನ್ನುವಂಥ ಸ್ಥಳದಲ್ಲಿ ಬೀಜೋತ್ಪಾದನೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಲಿ, ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯೋದು ಕಬ್ಬು. ಹಾಗಾಗಿ ನಾವಿಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ನೋಡ್ಬೋದು. ಭಾರತದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾವಾಗಂದರೆ 1933ರಲ್ಲಿ. ಈ ಜಿಲ್ಲೆಯಲ್ಲಿ ನಾವು ಹಲವಾರು ಹತ್ತಿ ಗಿರಣಿಗಳನ್ನು ಕೂಡ ನಾವು ನೋಡ್ಬೋದು. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಕೊಡಗು ಜಿಲ್ಲೆ. ಇದೇ ಕೊಡಗು ಜಿಲ್ಲೆ. ಕರ್ನಾಟಕದ ಕಾಶ್ಮೀರ ಅಂಥೇಳಿ ಈ ಜಿಲ್ಲೆ ಪ್ರಸಿದ್ಧಿ. ಯಾಕಂದರೆ ಅಷ್ಟು ಅದ್ಭುತವಾದಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಕಾರಣ ಇಲ್ಲಿ ಕಂಡುಬರುವಂತಹ ಬೆಟ್ಟ ಗುಡ್ಡಗಳು, ಕಣಿವೆ ಪರ್ವತಗಳು. ಈ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುವಂತಹ ಒಂದು ಪ್ರಮುಖ ನದಿ ಯಾವುದು ಅಂದರೆ ಕರ್ನಾಟಕದ ಜೀವನದಿ ಕಾವೇರಿ ನದಿ. ಈ ಕಾವೇರಿ ನದಿ ಉಗಮ ಸ್ಥಳ ಯಾವುದು ಅಂದರೆ ಅದೇ ತಲಕಾವೇರಿ. ಇಲ್ಲಿರುವಂಥ ಪ್ರಮುಖ ಜಲಪಾತಗಳು ಯಾವುವು ಅಂತಂದರೆ ಅಬ್ಬೆ ಜಲಪಾತ ಮತ್ತು ಇರ್ಫು ಜಲಪಾತ. ಅಷ್ಟೇ ಅಲ್ಲ, ಇಲ್ಲಿ ಆನೆ ಪಳಗಿಸುವಂಥ ಒಂದು ಕೇಂದ್ರ ಇದೆ. ಅದು ಈ ಜಿಲ್ಲೆಯ ದುಬಾರಿಯಲ್ಲಿದೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಅದೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲವೂ ಕೂಡ ಪ್ರಮುಖ ಪ್ರವಾಸಿ ಕೇಂದ್ರಗಳು. ಈ ಜಿಲ್ಲೆಯಲ್ಲಿ ಕೊಡಗು ಜನಾಂಗದವರು ಆಚರಣೆ ಮಾಡುವಂಥ ಒಂದು ವಿಶಿಷ್ಟವಾದಂತಹ ಹಬ್ಬ ಯಾವುದು ಅಂದರೆ ಅದೇ ಹುತ್ತರಿ ಹಬ್ಬ. ಇದನ್ನು ಅವರು ಬೆಳೆಗಳನ್ನು ಕಟಾವು ಮಾಡಿದ ಮೇಲೆ ಆಚರಣೆ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇದು ಕೊಡವ ಜನಾಂಗದವರು ಧರಿಸುವಂತಹ ವಿಶೇಷವಾದಂತಹ ಒಂದು ಉಡುಪು. ಇಡೀ ದೇಶದಲ್ಲಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯುವಂಥ ಜಿಲ್ಲೆ ಯಾವುದು ಅಂದರೆ ಚಿಕ್ಕಮಗಳೂರು. ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಅದೇ ಕೊಡಗು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ಅವು ಯಾವುವು ಅಂತಂದರೆ ಕೊಡವರು, ಕುಡಿಯ, ಮಲೆಕುಡಿಯ. ಈ ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಆಕರ್ಷಕ ಚರ್ಚ್ ಇದೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಅದೇ ಕೊಡಗು ಜಿಲ್ಲೆ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ನಿಮ್ಗೆ ಗಮನಿಸ್ಬೋದು, ಇದೇ ದಕ್ಷಿಣ ಕನ್ನಡ ಜಿಲ್ಲೆ.
ಈ ಜಿಲ್ಲೆಯು ಕರ್ನಾಟಕದ ಪ್ರಸಿದ್ಧ ಕರಾವಳಿ ಜಿಲ್ಲೆ. ಇಲ್ಲಿ ನಾವು ಬಂದರುಗಳನ್ನು ನೋಡ್ಬೋದು. ಈ ಬಂದರುಗಳ ಮೂಲಕ ಬೇರೆ ಬೇರೆ ದೇಶಗಳಿಗೆ ವಸ್ತುಗಳು ರಫ್ತಾಗ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಈ ಜನಗಳ ಮುಖ್ಯ ಕಸುಬು ಯಾವುದು ಅಂದರೆ ಅದೇ ಮೀನುಗಾರಿಕೆ. ಯಾಕಂದರೆ ಇವರು ಸಮುದ್ರ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೀನುಗಾರಿಕೆ ಜೊತೆಗೆ ಕೃಷಿ, ಬೀಡಿ ಕಟ್ಟುವುದು, ಗೋಡಂಬಿ ಸಂಸ್ಕರಣಾ ಕೆಲಸಗಳನ್ನು ಕೂಡ ಇವರು ಮಾಡ್ತಾರೆ. ನಾವು ದಕ್ಷಿಣ ಕನ್ನಡವನ್ನು ಪ್ರಾಕೃತಿಕವಾಗಿ 2 ವಿಭಾಗಗಳನ್ನಾಗಿ ನೋಡ್ಬೋದು. ಯಾಕಂದರೆ ಈ ಜಿಲ್ಲೆಯ ಮಂಗಳೂರು ಮತ್ತು ಬಂಟ್ವಾಳ ತಾಲೂಕುಗಳು ಕರಾವಳಿ ಪ್ರದೇಶವನ್ನು ಹೊಂದಿದರೆ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಪ್ರದೇಶಗಳು ಮಲೆನಾಡು ಪ್ರದೇಶದಲ್ಲಿ ಕಂಡುಬರ್ತವೆ. ಹಾಗಾಗಿ ಇದೊಂದು ವಿಶಿಷ್ಟವಾದಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಸಿದ್ಧ ಬಂದರು ಯಾವುದು ಅಂದರೆ ಅದೇ ಪಣಂಬೂರು ಬಂದರು. ಇಲ್ಲಿ ರಫ್ತು ಕಾರ್ಯ ನಡೆಯುತ್ತೆ. ಕರ್ನಾಟಕದ ಅತಿದೊಡ್ಡ ಬಂದರು ಯಾವುದು ಅಂದರೆ ನವಮಂಗಳೂರು ಬಂದರು. ಇದು ಈ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದ್ಯಾವುದು ಅಂದರೆ ಬಜ್ಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಯಾವುವು ಅಂತಂದರೆ ನೇತ್ರಾವತಿ, ಪಯಸ್ವಿನಿ ಮತ್ತು ಕುಮಾರಧಾರ. ನಿಮಗೆ ಗೊತ್ತಿರಲಿ, ಕುಮಾರಧಾರ ನದಿಯ ದಡದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದೆ. ಈ ಜಿಲ್ಲೆಯ ಕದ್ರಿಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವಿದೆ. ನೀವೇನಾದರೂ ಶಾಲಾ ಪ್ರವಾಸ ಕೈಗೊಂಡಿದ್ದರೆ ಇದಕ್ಕೆ ನೀವು ಭೇಟಿ ನೀಡಿರ್ತೀರ. ಈ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಜೈನರ ಪವಿತ್ರ ಸ್ಥಳಗಳನ್ನು ನಾವು ನೋಡ್ಬೋದು. ಅಂದರೆ ಅನೇಕ ಬಸದಿಗಳನ್ನು ನೋಡಬಹುದು. ಇದು 1000 ಕಂಬಗಳ ಬಸದಿಯ ಚಿತ್ರ. ಈ ಜಿಲ್ಲೆಯ ಕುದ್ರೋಳಿಯಲ್ಲಿ ಗೋಕರ್ಣನಾಥೇಶ್ವರ ದೇವಾಲಯವಿದೆ. ಅದೇ ರೀತಿಯಾಗಿ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಾಲಯ ಕೂಡ ಅತ್ಯಂತ ಪ್ರಸಿದ್ಧಿ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಚರ್ಚ್ಗಳು ಯಾವುವು ಅಂತಂದರೆ ಅಲೋಷಿಯಸ್ ಚರ್ಚ್ ಮತ್ತೊಂದು ಮಿಲಿಗ್ರಿಸ್ ಚರ್ಚ್. ಇದು ಅಲೋಷಿಯಸ್ ಚರ್ಚ್ನ ಚಿತ್ರ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಮಸೀದಿ ಯಾವುದು ಅಂದರೆ ಅದೇ ಜುಮ್ಮಾ ಮಸೀದಿ. ಇದು ಉಳ್ಳಲ್ ಅನ್ನುವಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಜಿಲ್ಲೆಯಲ್ಲಿ ಒಂದು ನಿಸರ್ಗಧಾಮ ಇದೆ. ಅದು ಯಾವುದು ಅಂದರೆ ಪಿಲಿಕುಳ ನಿಸರ್ಗಧಾಮ. ಈ ನಿಸರ್ಗಧಾಮದಲ್ಲಿ ಒಂದು ಜೈವಿಕ ಉದ್ಯಾನವನವಿದೆ. ಅದು ಯಾವುದು ಅಂದರೆ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನವಿದೆ. ಈ ನಿಸರ್ಗಧಾಮದ ಒಳಗಡೆ ವಿಜ್ಞಾನ ಕೇಂದ್ರ, ವಾಸ್ತುಶಿಲ್ಪ ಕೇಂದ್ರ, ಜಾನಪದ ವಸ್ತು ಸಂಗ್ರಹಾಲಯ, ಹಲವಾರು ವಿಶೇಷತೆಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಇದೊಂದು ಆಕರ್ಷಣೀಯವಾದಂತಹ ಸ್ಥಳ. ಈ ಜಿಲ್ಲೆಯ ಒಂದು ಪ್ರಸಿದ್ಧ ಆಚರಣೆ ಯಾವುದು ಅಂದರೆ ಅದೇ ಭೂತಕೋಲ ಆಚರಣೆ. ಅದೇ ರೀತಿಯಾಗಿ ನಾಗಾರಾಧನೆ, ಕಂಬಳ ಪ್ರಮುಖ ಆಚರಣೆಗಳು. ಕಂಬಳ ಕೂಡ ಇಲ್ಲಿ ಪ್ರಸಿದ್ಧ ಒಂದು ಸಾಹಸ ಕ್ರೀಡೆ. ಈ ಜಿಲ್ಲೆಯ ಮಂಗಳೂರು, ಸುರತ್ಕಲ್, ಸುಳ್ಯ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ. ಸರ್ಕಾರ ಹಲವಾರು ಸರ್ಕಾರಿ ಶಾಲೆಗಳ ಮೂಲಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಉಡುಪಿ ಜಿಲ್ಲೆ. ಈ ಜಿಲ್ಲೆಯು ದಕ್ಷಿಣ ಕನ್ನಡವನ್ನು ಬೇರ್ಪಡಿಸಿ 1997ರಲ್ಲಿ ರಚನೆ ಮಾಡಲಾಯಿತು. ಈ ಜಿಲ್ಲೆಯ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ನಾವು ಪಶ್ಚಿಮ ಘಟ್ಟಗಳನ್ನು ನೋಡ್ಬೋದು. ಹಾಗಾಗಿ ಇದೊಂದು ಅತ್ಯಂತ ಆಕರ್ಷಣೀಯವಾದಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ದೇವಾಲಯವಿದೆ. ಅದು ಯಾವುದು ಅಂದರೆ ಶ್ರೀಕೃಷ್ಣ ದೇವಾಲಯ. ಇಲ್ಲಿರುವಂಥ ಕೃಷ್ಣ ವಿಗ್ರಹವನ್ನು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದಂತಹ ಮಧ್ವಾಚಾರ್ಯರವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಸಿದ್ಧ ಕನಕದಾಸನ ಕಿಂಡಿ ಇರುವಂಥದ್ದು ಈ ಒಂದು ದೇವಾಲಯದಲ್ಲಿ. ನಿಮಗೆಲ್ಲ ಗೊತ್ತಿದೆ, ಇದನ್ನು ಕನಕನ ಕಿಂಡಿ ಅಂತ ಕರೀತಾರೆ. ಇದರ ಬಗ್ಗೆ ಒಂದು ಕಥೆ ಇದೆ, ಅದನ್ನು ನೀವು ತಿಳ್ಕೋಬೇಕು. ಈ ಜಿಲ್ಲೆಯ ಕೊಡಚಾದ್ರಿ ಬೆಟ್ಟದಲ್ಲಿ ಮೂಕಾಂಬಿಕಾ ದೇವಾಲಯವಿದೆ. ಅದೇ ರೀತಿಯಾಗಿ ಕಾರ್ಕಳದಲ್ಲಿ 40 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹ ಇದೊಂದು ಪ್ರಸಿದ್ಧಿ ಸ್ಥಳ. ಮಕ್ಕಳು, ನಿಮಗೆಲ್ಲ ಗೊತ್ತಿದೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಅವರೇ ಗೋವಿಂದ ಪೈ. ಇಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇದೆ. ಈ ಜಿಲ್ಲೆಯ ಮಲ್ಪೆ, ಮಣಿಪಾಲ, ಕುಂದಾಪುರ, ಮಂದರ್ತಿ, ಕೋಟಕಾಪು, ಬಾರಕೂರ, ಮರವಂತೆ ಪ್ರಸಿದ್ಧ ಸ್ಥಳಗಳು. ಅದರಲ್ಲೂ ಮಲ್ಪೆ ಬೀಚ್ ಪ್ರಸಿದ್ಧ ಮೀನುಗಾರಿಕೆಯ ಬಂದರು. ನಂತರ ಸೆಂಟ್ ಮೇರಿ ದ್ವೀಪ ಕೂಡ ಇಲ್ಲಿ ಕಂಡುಬರುತ್ತೆ. ಈ ಜಿಲ್ಲೆಯಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುವು ಅಂತಂದರೆ ಭತ್ತ, ತೆಂಗು, ಅಡಕೆ, ಗೋಡಂಬಿ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ 45ನೇ ಪುಟದಲ್ಲಿ ಪ್ರಶ್ನೆಗಳಿವೆ, ಅವುಗಳಿಗೆ ಉತ್ತರಗಳನ್ನು ಬರಿತೀರಲ್ವ? ನಾವು ಕಳೆದ 6 ತರಗತಿಗಳಲ್ಲಿ ಈ ನಮ್ಮ ಕರ್ನಾಟಕ ಅಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀವಿ.
ಕೊನೆಯದಾಗಿ ನಿಮ್ಮೊಂದು ಮಾತು ಹೇಳ್ತೀನಿ, ನೀವು ಕೋಶ ಓದಿ ದೇಶ ಸುತ್ತಿ. ನೀವು ಯಾವುದೇ ಪ್ರದೇಶವನ್ನು ಭೇಟಿ ಮಾಡುವುದಕ್ಕಿಂತ ಮೊದಲು ಆ ಪ್ರದೇಶದ ಬಗ್ಗೆ ನೀವು ಓದಬೇಕು. ಎಲ್ರಿಗೂ ನಮಸ್ಕಾರ.